ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಎಬ್ಬಿಸುವಂತ ಸ್ಟೋರಿ ಇದು. ಎಲ್ಲೂ ಇಲ್ಲದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಡೀ ರಾಜ್ಯ ನೋಡ್ಲೇಬೇಕಾದ ಸೆನ್ಸೇಷನಲ್ ಸ್ಟೋರಿ. ಸಿಎಂ ಕುರ್ಚಿಯನ್ನೇ ಅಲುಗಾಡಿಸಿದ ಕೇಸ್ನ ಬಿಗ್ ಸ್ಟೋರಿ ಇದು. ಎಲ್ಲೂ ಇರದಂತ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಬ್ರೇಕ್ ಆಗ್ತಾ ಇದೆ. ಇಡೀ ರಾಜ್ಯ ನೋಡ್ಲೇಬೇಕಾದ ಸೆನ್ಸೇಷನಲ್ ಸ್ಟೋರಿ. ಒಂದು ಹಂತಕ್ಕೆ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸಿದ ಕೇಸ್ನ ಬಿಗ್ ಸ್ಟೋರಿ ಇದು. ಎಲ್ಲರೂ ಕೂಡ ಗಮನ ಇಟ್ಟು ನೋಡ್ಲೇಬೇಕು. ಇಡೀ ರಾಜ್ಯ ನೋಡಬೇಕಾದಂತ ಸೆನ್ಸೇಷನಲ್ ಸ್ಟೋರಿ ಇದು. ರಾಜ್ಯದ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸಿರುವಂತಹ ಕೇಸ್ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಎಬ್ಬಿಸುವಂತ ಸ್ಟೋರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಎಲ್ಲೂ ಇಲ್ಲದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಎಲ್ಲರೂ ಕೂಡ ನೋಡ್ಲೇಬೇಕಾದಂತ ಸ್ಟೋರಿ. ರಾಜ್ಯದ ಸಿಎಂ ಕುರ್ಚಿಯನ್ನ ಅಲುಗಾಡಿಸಿದಂತ ಸ್ಟೋರಿಯ ಬಿಗ್ ಟ್ವಿಸ್ಟ್ ಇಡೀ ರಾಜ್ಯದಲ್ಲೇ ಸಂಚಲನವನ್ನ ಸೃಷ್ಟಿಸಿತ್ತು. ಏನು ಅನ್ನೋದನ್ನ ಹೇಳ್ತೀವಿ. ಎಲ್ಲರೂ ಕೂಡ ನೋಡ್ಲೇಬೇಕಾದಂತ ಸೆನ್ಸೇಷನಲ್ ಸ್ಟೋರಿ ಇದು. ಆಗ್ಲೇ ಹೇಳಿದಾಗೆ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸಿ ಬಿಟ್ಟಿತ್ತು. ಇಡೀ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿತ್ತು. ಅಧಿಕಾರದ ಪ್ರಶ್ನೆ ಎದ್ದಿತ್ತು, ಕುರ್ಚಿಯ ಪ್ರಶ್ನೆ ಎದ್ದಿತ್ತು. ಮುಡಾ ಕೇಸ್ನಲ್ಲಿ ಸಿಎಂ ಹಾಗೆ ಪತ್ನಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಮುಡಾ ಕೇಸ್ ಬಗ್ಗೆ ಟಿವಿ9 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಮುಡಾ ಪ್ರಕರಣ ಸಂಪೂರ್ಣ ತನಿಖೆ ಮುಗಿದಿದೆ. ಮುಡಾ ಕೇಸ್ನಲ್ಲಿ ಸಿಎಂ ಹಾಗೆ ಪತ್ನಿಗೆ ಕ್ಲೀನ್ ಚಿಟ್. ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕೂಡ ಕಂಡು ಬಂದಿಲ್ಲ. ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಕಂಡು ಬಂದಿಲ್ಲ. ಡಿನೋಟಿಫೈ ಮಾಡಬೇಕಾದ್ರೆ, ಭೂ ಪರಿವರ್ತನೆ ಮಾಡುವಾಗ ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದು ಅಧಿಕಾರಿಗಳು. ಮುಡಾ ಆಯುಕ್ತರು, ರೆವಿನ್ಯೂ ಅಧಿಕಾರಿಗಳು, ಇವ್ರುಗಳು ನಿಯಮಗಳನ್ನ ಗಾಳಿಗೆ ತೂರಿರೋದು ಕಂಡು ಬಂದಿದೆ. ಅಧಿಕಾರಿಗಳು ಅಪರಾಧ ಎಸಗಿರೋ ಬಗ್ಗೆ ಕಾನೂನು ತಜ್ಞರು ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ತಪ್ಪಾಗಿರೋದು ಅಧಿಕಾರಿಗಳಿಂದ ಅಂತ. ಅಲ್ಲಿಗೆ ಈ ಸಂಪೂರ್ಣ ಮುಡಾ ಕೇಸ್ನಲ್ಲಿ ಸಿಎಂ ಹಾಗೆ ಅವರ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಬಿಡುತ್ತಾ? ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಹಾಗೆ ಅವರ ಪತ್ನಿಗೆ ಕ್ಲೀನ್ ಚಿಟ್. ಸಿಎಂ ಸಿದ್ದರಾಮಯ್ಯ ಪಾತ್ರ ಇಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಸಂಪೂರ್ಣವಾದಂತ ತನಿಖೆಯಾಗಿದೆ. ಈ ತನಿಖೆಯ ಹಂತದಲ್ಲಿ ಸಿದ್ದರಾಮಯ್ಯ ಪಾತ್ರ ಕಂಡು ಬಂದಿಲ್ಲ. 1994ರಿಂದ ಆಗಿರುವಂತ ಬೆಳವಣಿಗೆಗಳಿವೆಲ್ಲವೂ ಕೂಡ ಡಿನೋಟಿಫೈ ಮಾಡಬೇಕಾದ್ರೆ, ಭೂ ಪರಿವರ್ತನೆ ಮಾಡುವಾಗ ನಿಯಮಗಳ ಉಲ್ಲಂಘನೆಯಾಗಿದೆ. ಆದ್ರೆ ಯಾರಿಂದ? ಅಧಿಕಾರಿಗಳು ಮಾಡಿರೋದು. ಮುಡಾ ಆಯುಕ್ತರು, ರೆವಿನ್ಯೂ ಅಧಿಕಾರಿಗಳು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಇದು ಕಂಡು ಬರ್ತಾ ಇದೆ ತನಿಖೆಯಲ್ಲಿ. ಆದ್ರೆ ಎಲ್ಲೂ ಕೂಡ ಸಿಎಂ ಪಾತ್ರವಾಗ್ಲಿ, ಅವರ ಪತ್ನಿ ಪಾರ್ವತಿ ಅವರ ಪಾತ್ರವಾಗ್ಲಿ ಕಂಡು ಬಂದಿಲ್ಲ. ಅಲ್ಲಿಗೆ ಅರ್ಥ ಏನು? ಸಿಎಂ ಅವರ ಪಾತ್ರ ಇದರಲ್ಲಿಲ್ಲ, ಪತ್ನಿಯವರ ಪಾತ್ರ ಎಲ್ಲೂ ಕೂಡ ಇಲ್ಲ. ಹೌದು, ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ, ಯಾವುದೇ ನಿಯಮಗಳನ್ನ ಅನುಸರಿಸಲಾಗಿಲ್ಲ. ಆದ್ರೆ ತಪ್ಪು ಕಂಡು ಬರ್ತಾ ಇರೋದು ಅಧಿಕಾರಿಗಳದ್ದು. ಅಧಿಕಾರಿಗಳು ಅಪರಾಧ ಎಸಗಿರೋ ಬಗ್ಗೆ ಕಂಡು ಬರ್ತಾ ಇದೆ ತನಿಖೆ ಹಂತದಲ್ಲಿ. 1994ರಿಂದ ಆಗಿರುವಂತಹ ಬೆಳವಣಿಗೆಗಳು, ಜೊತೆಗೆ ಸಾಮಾಜಿಕ ಹೋರಾಟಗಾರರ ಹೋರಾಟ, ಇವೆಲ್ಲವನ್ನೂ ಕೂಡ ಗಮನಿಸ್ಕೊಂಡು ಬಂದಿದ್ದೀವಿ ನಾವು. ಯಾವಾಗ ಈ ಮುಡಾ ಸ್ಕ್ಯಾಮ್ ಬ್ರೇಕ್ ಆಯ್ತು, ಅಲ್ಲಿ ಮೊದಲ ಹೆಸರು ಕೇಳಿ ಬಂದಿದ್ದೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯದ್ದು. ಅನಂತರ ಅವರು ಆ ಸೈಟ್ಗಳನ್ನ ವಾಪಸ್ ಮಾಡಿದ್ದು, ಅಲ್ಲಿಂದ ಹಿಡಿದು ಕಾನೂನು ಹೋರಾಟ, ಇಷ್ಟೂ ದಿನಗಳವರೆಗಿನ ಬೆಳವಣಿಗೆಯನ್ನ ಗಮನಿಸಿಕೊಂಡು ಬಂದಿದ್ದೀರಾ, ಕಾನೂನಾತ್ಮಕವಾಗಿ ಜೊತೆಗೆ ರಾಜಕೀಯವಾಗಿ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ.
ಕಿರಣ್, ಯಾವಾಗ ಈ ತನಿಖೆಯ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಅಥವಾ ಅವರ ಪತ್ನಿಯ ಪಾತ್ರ ಇಲ್ಲ ಅನ್ನುವಂತ ಕ್ಲೀನ್ ಚಿಟ್ ಸಿಗುವಂತ ಸಾಧ್ಯತೆಗಳು ಇದೆ ಅನ್ನೋದು ಕಂಡು ಬರ್ತಾ ಇದೆಯೋ, ಮುಂದೆ ಈ ಮುಡಾ ಪ್ರಕರಣ ಯಾವ ರೀತಿಯಾದಂತಹ ಟರ್ನ್ ಅನ್ನು ಪಡೆದುಕೊಳ್ಬಹುದು ಕಾನೂನಾತ್ಮಕವಾಗಿ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಕಿರಣ್? ಚೈತ್ರ, ಮುಖ್ಯವಾಗಿ ಈಗಾಗಲೇ ಮೂಡಾದಲ್ಲಿ 14 ಸೈಟ್ಗಳನ್ನ ಪಡೆದಿರುವಂತ ಆರೋಪ ಏನ್ ಎದುರಿಸ್ತಾ ಇರೋ ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿ, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಇನ್ನ ಏಕೆಂತಂದ್ರೆ ಈಗ ನಮ್ಗೆ ಸಿಕ್ಕಿರುವಂತಹ ಒಂದಷ್ಟು ಲೋಕಾಯುಕ್ತ ಪೊಲೀಸರ ಮೂಲಗಳಿಂದ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಅವರ ಪತ್ನಿಯ ಪಾತ್ರ ಈ ಒಂದು 14 ಸೈಟ್ಗಳು ಏನು ಒಂದು ಆರೋಪ ಬಂದಿದೆ ಅದರಲ್ಲಿ ಅದು ಕೂಡ ಸದ್ಯಕ್ಕೆ ಕಂಡು ಬಂದಿಲ್ಲ. ಇಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳು ಮುಖ್ಯವಾಗಿ ಡಿನೋಟಿಫೈ ಮಾಡುವಂತದ್ದು ಇರ್ಬೋದು, ಮತ್ತೆ ಲ್ಯಾಂಡ್ ಕನ್ವರ್ಷನ್ ಮಾಡುವಂತ ಸಂದರ್ಭದಲ್ಲೇ ಕೆಲ ಅಧಿಕಾರಿಗಳು ನಿಯಮಗಳನ್ನ ಕಾನೂನು ಬಾಹಿರವಾಗಿ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಕಂಡು ಬಂದಿದೆ. ಅವರ ವಿರುದ್ಧ ಕ್ರಿಮಿನಲ್ ಅಂದ್ರೆ ಅದಕ್ಕೆ ಕ್ರೈಮ್ ಅಪರಾಧ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೆಲವೊಂದು ಸಲಹೆ, ಕಾನೂನು ತಜ್ಞರ ಸಲಹೆ ಪಡ್ಕೊಳ್ಳಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಯಾಕೆಂತಂದ್ರೆ ಈಗ ಸೋಮವಾರ ಹೈಕೋರ್ಟ್ಗೆ ಒಂದು ಕಂಪ್ಲೀಟ್ ಲೋಕಾಯುಕ್ತದ ಸ್ಟೇಟಸ್ ರಿಪೋರ್ಟ್ ಒಂದು ಕೊಡಬೇಕಾಗಿದೆ. ಇಲ್ಲಿವರೆಗೂ ಯಾಕೆಂದ್ರೆ ಹೈಕೋರ್ಟ್ ಕೂಡ ಇದಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು. ಇಲ್ಲಿವರೆಗೂ ಏನ್ ತನಿಖೆ ಆಗಿದೆ, ಯಾಕೆಂದ್ರೆ 3 ತಿಂಗಳು ಟೈಮ್ ಕೊಟ್ಟಿತ್ತು, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಬಹುಶಃ ಸೋಮವಾರ ಸಬ್ಮಿಟ್ ಮಾಡೋದ್ರಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಇನ್ವೆಸ್ಟಿಗೇಷನ್ ನ ಎಲ್ಲಾ ಹಂತದಲ್ಲೂ ಕೂಡ ಮುಗ್ದೋಗಿದೆ. ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅವರ ರೋಲ್ ಅಂದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಅವರ ಕುಟುಂಬ ಪಾರ್ವತಿ ಅವರ ಪತ್ನಿ ಏನಿದ್ರೆ ಅವರದ್ದು ರೋಲ್ ಇದ್ರಲ್ಲಿ ಕಂಡು ಬರ್ತಾ ಯಾವುದೇ ರೀತಿಯ ಒತ್ತಡ ಇರ್ಬೋದು, ಜೊತೆಗೆ ಯಾವುದೇ ಹಣದ ಆಮಿಷ ಇರ್ಬೋದು, ಒತ್ತಡ ಇರ್ಬೋದು, ಅಧಿಕಾರಿಗಳ ಮೇಲೆ ಒಂದು ಲೆಟರ್ ಪ್ರಭಾವ ಬೀರೋದು ಯಾವುದೂ ಕೂಡ ಇಲ್ಲಿವರೆಗೂ ಕೂಡ ಕಂಡು ಬಂದಿಲ್ಲ. ಅವರ ಪಾತ್ರ ಏನೂ ಕೂಡ ಈ ಒಂದು ಹಗರಣದಲ್ಲಿ ಇಲ್ಲ ಅನ್ನೋದು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇನ್ನು ಉಳಿದಂತೆ ಇಲ್ಲಿ ಆಗಿರುವಂತ ಲ್ಯಾಪ್ಸಸ್ ಗಳು ಏನಿದೆ, ಅಧಿಕಾರಿಗಳು ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಸಂದರ್ಭ ಆ ಟೈಮ್ ಅಲ್ಲಿ ಕನ್ವರ್ಷನ್ ಮಾಡಿದ್ದು ಇರ್ಬೋದು, ಜೊತೆಗೆ ಡಿನೋಟಿಫೈ ಮಾಡಿರುವಂತದ್ದು ಅಲ್ಲಿದ್ದಂತ ಮೂಡ ಆಯುಕ್ತರು ಇರ್ಬೋದು ಆ ಸಂದರ್ಭದಲ್ಲಿ, ಮತ್ತೆ ರೆವಿನ್ಯೂ ಆಫೀಸರ್ಸ್ ಮುಖ್ಯವಾಗಿ ಅವರು, ಜೊತೆಗೆ ಸರ್ವೆ, ಇವರು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಅವರು ಯಾರ್ಯಾರು ಆ ಸಂದರ್ಭದಲ್ಲಿ ಇದನ್ನ ಮಾಡಿದ್ರು ಅಂದ್ರೆ ಆ ಫೈಲ್ ಅನ್ನ ಮೂವ್ ಮಾಡಿದ ಸಂದರ್ಭದಲ್ಲಿ ಅವರ ಪಾತ್ರಗಳು ಅದೆಲ್ಲವೂ ಕೂಡ ಕಂಡು ಬಂದಿದೆ. ಅವ್ರನ್ನೆಲ್ಲರನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರ ವಿಚಾರಣೆ ಕೂಡ ಲೋಕಾಯುಕ್ತರು ಪೊಲೀಸರು ಮಾಡಿದ್ದಾರೆ. ಇನ್ನು ಉಳಿದಂತೆ ಅವ್ರ ಮೇಲೆ ಮತ್ತೆ ಕ್ರಿಮಿನಲ್ ಕೇಸ್ ಅನ್ನ ಹಾಕೊಂಡು ತನಿಖೆ ಮಾಡ್ಬೇಕೋ ಬೇಡವಾ ಅನ್ನೋದನ್ನ ಬಗ್ಗೆ ಕಾನೂನು ಸಲಹೆಯನ್ನು ಪಡ್ಕೊಳ್ಳಕ್ಕೆ ಮುಂದಾಗಿದ್ದಾರೆ. ಚೈತ್ರ, ಕಿರಣ್, ಇಲ್ಲಿವರೆಗೂ ಆಗಿರುವಂತಹ ತನಿಖೆಯಲ್ಲಿ ಏನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಮಾಜಿ ಆಯುಕ್ತರಾಗಿದ್ದವರು ಈ ಸಂದರ್ಭದಲ್ಲಿ ಸ್ಕ್ಯಾಮ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆಯುಕ್ತರಾಗಿದ್ದವರು ಅವ್ರ ಪಾತ್ರ ಏನು ಎತ್ತ ಅನ್ನುವಂಥದ್ದು, ಅಥವಾ ಪರ್ಟಿಕ್ಯುಲರ್ ಆಗಿ ಇಂಥ ಅಧಿಕಾರಿಗಳ ಹೆಸರಿರೋದು, ಇದೇನಾದ್ರೂ ಹೊರಗಡೆ ಮಾಹಿತಿ ಲೀಕ್ ಆಗ್ತಾ ಇದೆಯಾ? ಇಲ್ಲ, ಈಗ ಇರುವಂತದ್ದು ಆ ಟೈಮ್ ಅಲ್ಲಿ ಅಂದ್ರೆ ಮೂಡಾದಲ್ಲಿ ಆಯುಕ್ತ ಆಗಿದಂತ ಏನ್ 14 ಸೈಟ್ ಅನ್ನ ಕೊಟ್ಟಿದ್ರು ಅಲ್ಲೂ ಕೂಡ ಒಂದಷ್ಟು ತಪ್ಪನ್ನ ಎಸಗಿರುವಂತದ್ದು ಕೂಡ ಅಧಿಕಾರಿಗಳು ಕಂಡು ಬಂದಿದೆ. ಜೊತೆಗೆ ಕನ್ವರ್ಷನ್ ಮಾಡ್ಬೇಕಾರೆ ಅಂದ್ರೆ ಲ್ಯಾಂಡ್ ಅನ್ನ ಕನ್ವರ್ಷನ್ ಮಾಡ್ಬೇಕಾರೆ, ಯಾಕೆಂದ್ರೆ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿಲ್ಲ, ಕೆಲವೊಂದಷ್ಟು ಅಲ್ಲಿ ಆಲ್ರೆಡಿ ಅದು ಮೂಡಾದಲ್ಲಿ ತಗೊಂಡಿರೋ ಅಂದ್ರೆ ಅವರ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ಇವರು ಕನ್ವರ್ಷನ್ ಮಾಡಿದ್ರು. ಇದೆಲ್ಲವೂ ಕೂಡ ಅಧಿಕಾರಿಗಳು ಅಲ್ಲಿ ತಪ್ಪೆಸಗಿರುವಂತದ್ದು ಕಂಡು ಬರ್ತಿದೆ. ಯಾರ್ಯಾರು ಆ ಟೈಮ್ ಅಲ್ಲಿ ಅಂದ್ರೆ ಈಗಾಗಲೇ ಈ ಸಂದರ್ಭದಲ್ಲಿ ದೇವರಾಜ್ ಏನು ಅಲ್ಲಿಂದ ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿಗೆ ಕೊಟ್ಟಿರುವಂತದ್ದು, ಅದಾದ್ಮೇಲೆ ಮತ್ತೆ ಪಾರ್ವತಿ ಅವರಿಗೆ ಗಿಫ್ಟ್ ಡೀಡ್ ಮಾಡಿರುವಂತದ್ದು, ಆಮೇಲೆ ಜೊತೆಗೆ ಮೂಡಾಗೆ ಅಪ್ಲಿಕೇಶನ್ ಹಾಕಿ ಮತ್ತೆ ಸೈಟ್ ಅನ್ನ 14 ಸೈಟ್ ಅನ್ನ ಪಡ್ಕೊಂಡಿರುವಂತದ್ದು ಆ ಪ್ರತಿಷ್ಠಿತ ಬಡಾವಣೆಗಳಲ್ಲಿ, ಇದೆಲ್ಲವೂ ಕೂಡ ಇವರು ಪಾತ್ರಗಿಂತ ಅಂದ್ರೆ ಇಲ್ಲಿ ಆರೋಪಿಗಳು ಏನಿದ್ರು ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರ್ಬೋದು, ಪತ್ನಿ ಇರ್ಬೋದು, ದೇವರಾಜ್ ಇರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು, ಇವ್ರದ್ದೆಲ್ಲರೂ ಕೂಡ ಮುಖ್ಯವಾಗಿ ಅಲ್ಲಿ ಅಧಿಕಾರಿಗಳ ಪಾತ್ರ ಅಂದ್ರೆ ಅವರ ಒಂದು ಇನ್ವಾಲ್ವ್ಮೆಂಟ್, ಕೆಲವೊಂದು ನಿಯಮಗಳನ್ನ ಏನು ಗಾಳಿಗೆ ತೂರಿ ಈ ಒಂದು ಕೆಲಸವನ್ನು ಮಾಡಿರುವಂತದ್ದು ಕಂಡು ಬಂದಿದೆ. ಅಲ್ಲೂ ಕೂಡ ಯಾವುದೇ ರೀತಿಯ ಒತ್ತಡಕ್ಕೆ ಕೂಡ ಸಂಬಂಧಪಟ್ಟಾಗ ಅವ್ರು ಏನಕ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಯಮಗಳನ್ನ ಉಲ್ಲಂಘನೆ ಮಾಡಿರೋದು ಕಂಡು ಬಂದಿರೋದ್ರಿಂದ ಅವರ ಅಪರಾಧ ಬರುತ್ತೋ ಇಲ್ವೋ, ಅವ್ರ ವಿರುದ್ಧ ಮತ್ತೊಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆ ಮಾಡಕ್ಕೆ ಮುಂದಾಗ್ಬೇಕೋ ಬೇಡವಾ ಅನ್ನೋದ್ರ ಬಗ್ಗೆ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ತನಿಖೆಯನ್ನ ಮುಗಿಸಿರುವಂತದನ್ನ ಅದನ್ನ ಹೈಕೋರ್ಟ್ಗೂ ಕೂಡ ಒಂದು ರಿಪೋರ್ಟ್ ಅನ್ನು ಕೂಡ ಕೊಡಕ್ಕೆ ಈಗಾಗಲೇ ಕೊಡ್ಲೇಬೇಕಾಗತ್ತೆ. ಮಂಡೇ ಈಗ ಸಂಬಂಧಪಟ್ಟಂತೆ ತನಿಖೆಯ ಇಲ್ಲಿವರೆಗೂ ಏನೇನ್ ಮಾಡಿದ್ವಿ, ಯಾರ್ಯಾರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಹೈಕೋರ್ಟ್ ಕೂಡ ಕೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಲೋಕಾಯುಕ್ತ ಪೊಲೀಸರು ರೇಸ್ ಮಾಡ್ಕೊಂಡಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. ಅಲ್ಲಿ ನೋಡಿ, ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಹಾಗೆ ಅವರ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ಅಂತ ಹೇಳಿದ್ರೆ ಅವರ ಪಾತ್ರಗಳು ಇಲ್ಲ ಅನ್ನೋದಾಗಿ ಹೇಳ್ತಾ ಇದೆ ಅಂತಾದ್ರೆ, ಮುಂದೆ ಕಾನೂನು ಹೋರಾಟದಲ್ಲೂ ಕೂಡ ಇವರಿಗೆ ಯಾವುದೇ ಸಮಸ್ಯೆಗಳು ಆಗಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಲೋಪ ಎಸಗಿರೋದು ಹೌದು, ತಪ್ಪಾಗಿರೋದು ಹೌದು, ಆದ್ರೆ ಎಲ್ಲವೂ ಆಗಿರೋದು ಅಧಿಕಾರಿಗಳಿಂದ ಅಂತ ಇದುವರೆಗೆ ಆಗಿರುವಂತಹ ತನಿಖೆ ಹೇಳ್ತಾ ಇದೆ.